ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಒಂದನೇ ಶಿಫ್ಟಲ್ಲಿ ಅಗ್ನಿವೀರ್ ಟ್ರೇಡ್ಸ್ಮ್ಯಾನು ಹಾಗೆ ಟೆಕ್ನಿಕಲ್ ಬಗ್ಗೆ ಹಿಂಗೇನು ಕ್ವಶನ್ ಬಂದಿದ್ದು ನೋಡಿದ್ರಿ. ಅಲ್ಲಿ ಒಂದು 2-3 ಕ್ವಶನ್ ಉಳಿದಿದ್ದು, ಅವುಗಳ ಬಗ್ಗೆ ನೋಡಿಕೊಂಡು ನೆಕ್ಸ್ಟು ಇವತ್ತಿನ 2ನೇ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಡನ್. ಓಕೆ, ನೋಡಿರಿ, ಫಸ್ಟ್ ಕ್ವಶನ್ನು ಹಿಂದ್ಗಡೆ 1ನೇ ಶಿಫ್ಟಲ್ಲಿ ಉಳಿದಂಥದ್ದು 3/10 ಹಾಗೂ 2/15 ಇವುಗಳಲ್ಲಿ ದೊಡ್ಡದು ಯಾವುದು ಅಂತ ಕೇಳ್ಯಾರ. ನೋಡಿರಿ, ಕ್ರಾಸ್ ಮಲ್ಟಿಫಿಕೇಷನ್ ಇದು ಟ್ರಿಕ್ಕು. 15 3 45, 10 2 20. ಇವುಗಳಲ್ಲಿ ಯಾವ್ದು ದೊಡ್ಡದು? 45 ದೊಡ್ಡದು ಅಂದ್ರೆ ಇವುಗಳಲ್ಲಿ 3/10 ಇದು ದೊಡ್ಡದು. ಓಕೆ ಓಕೆ ನೆಕ್ಸ್ಟು ಇನ್ನೊಂದು 2 ಕ್ವಶನ್ ಅದಾವ. ಚತುರ್ಭುಜದ ಸುತ್ತಳತೆ ಅಂದ್ರೆ ಆಯತದ ಸುತ್ತಳತೆ ಅಂತಂದಾಗ, ಚತುರ್ಭುಜ ಅಂದ್ರೆ ಹೀಗಿರುತ್ತೆ, ಆ ಕಡೆ ಈ ಕಡೆ ಎರಡು ಬಾಹುಗಳು ಸಮಾನ ಇರ್ತವೆ. ಅಂದರೆ ಸುತ್ತಳತೆ ಅಂದರೆ ಏನಾಗುತ್ತೆ ಹೇಳ್ರಿ? 2 × L + B. ಓಕೆ, ವ್ಯಾಸ 42 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ವೃತ್ತದ ಸುತ್ತಳತೆ ಏನೈತ್ರಿ? ಫಾರ್ಮುಲಾ 2πr ಅದ. ಇಲ್ಲಿ ವ್ಯಾಸ ಅಂದ್ರೆ D = 42 ಕೊಟ್ಟಾನ. ಅದರ ತ್ರಿಜ್ಯ ಎಷ್ಟಾಗುತ್ತೆ? ಅದರ ಅರ್ಧ 21. ಇವುಗಳಲ್ಲಿ ಹಾಕ್ರದ 2 × 22/7 × 21. ಓಕೆ, 7 1 7 3 21. ಇಲ್ಲಿ ಏನೇನು ಉಳಿತು? 1 2 22 3. ಅದು ಎಷ್ಟಾಯ್ತು ನೋಡಿರಿ? 22 44 44 × 3 ಅಂತಂದ್ರೆ 132. ಏನು? ಸುತ್ತಳತೆ ಪರಿಧಿ ಅಂತೀವಿ. ಓಕೆ, ನೆಕ್ಸ್ಟ್ ತಗೊಂಡ್ರಿ. ಓಕೆ, ಇವತ್ತಿನ ಶಿಫ್ಟಲ್ಲಿ ನೋಡಿರಿ ಯಾವ ಥರ ಕ್ವಶನ್ಸ್ ಬಂದಾವ ಅಂತೇಳಿ. ಇದು ಯಾವಾಗಿದ್ರಿ? 4ನೇ ಶಿಫ್ಟ್ 2 ಒಳಗೇನು ಹೆಂಗೆ ಕ್ವಶನ್ ಬಂದವ ನೋಡಿರಿ. ಇಲ್ಲಿಂದ ಸ್ಟಾರ್ಟ್ ಶಿಫ್ಟ್ 2. ಓಕೆ, ಹಾಂ, 56 ಮತ್ತು 112ರ LCM ಎಷ್ಟು ಬರುತ್ತೆ ನೋಡಿರಿ? 112 ಬರುತ್ತೆ. ನೆಕ್ಸ್ಟು ಈಗ ಪಾಯಿಂಟ್ ಒಳಗೆ ಕೂಡಿಸಂದ್ರೆ 78.25 ಆಮೇಲೆ 65.75. ಇದನ್ನ ಇನ್ನೊಮ್ಮೆ ಕರೆಕ್ಟ್ ಚೆಕ್ ಮಾಡ್ಕೊರಿ. 112 ಬರುತ್ತೆ ಅಂತ ನೋಡ್ಕೊರಿ. 112. ಓಕೆ, ಇದನ್ನು ನೋಡಿರಿ, ಎಡಿಷನ್ ಮಾಡಿರಿ. ಏನು ಬಂತು? 0 0 1, ಆಮೇಲೆ 9 14 14 ಅಂದರೆ 144. ಆಮೇಲೆ √15 ಇದ್ರ ಹೊರಗೆ ತೆಗೆದ್ರೆ ಎಷ್ಟಾಗತ್ತೆ ಅಂತ ಕೇಳ್ಯಾರ. 3.8 ಸಮಥಿಂಗ್ ಆಗುತ್ತೆ ನೋಡಿರಿ. ಓಕೆ, 3.8 × 3.8 ಮಾಡಿರಿ, ಬರುತ್ತಿಲ್ಲ ನೋಡಿ. ನೆಕ್ಸ್ಟ್ ಓಕೆ, ಸಾಲಿಡ್ ಟು ಗ್ಯಾಸ್ ಕನ್ವರ್ಟ್ ಆಗಕ್ಕೆ ಅದಕ್ಕೆ ಏನಂತೀವಿ ನಾವು? ಏನಂತೀವಿ? ಸಬ್ಲಿಮೇಷನ್ ಅಂತೀವಿ. ಏನಂತೀವಿ ರೀ? ಸಬ್ಲಿಮೇಷನ್ ಅಂತೀವಿ. ಓಕೆ, ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ ಎಲ್ಲಿ ಬರುತ್ತೆ? ಇದು ಉತ್ತರಾಖಂಡದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಕುತುಬ್ ಮಿನಾರ್ ಹೈಟ್ ಕೇಳ್ಯಾರ ನೋಡ್ರಿ. ಎಷ್ಟದ? 72.5 ಮೀಟರ್ಸು. ಇಲ್ಲ ಫೀಟ್ ಒಳಗಂತಂದ್ರೆ 238 ಫೀಟ್ ಒಳಗೆ ಕೊಟ್ಟರೆ ಅದನ್ನು ಹಾಕ್ರಿ. ಆಮೇಲೆ ಎತ್ತರ ಇದ್ರೊಳಗೆ ಕೊಟ್ಟ ಮೀಟ್ರ್ ಒಳಗಿದ್ರೆ ಮೀಟ್ರ್ ಒಳಗೆ. ನೆಕ್ಸ್ಟು ರಾಷ್ಟ್ರೀಯ ಮಹಿಳಾ ಆಯೋಗ ಜಾರಿಗೆ ಬಂದಂಥದ್ದು ಯಾವಾಗ ರೀ? 31 ಜನವರಿ 1992. ಅಲ್ಲಿ ಇಯರ್ ಅಷ್ಟಕ್ಕೆ ಕೊಟ್ಟಾರ ಅನ್ಸುತ್ತೆ, 1992. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಾಪು ಎಂದು ಯಾರನ್ನು ಕರೀತಾರೆ? ಮಹಾತ್ಮ ಗಾಂಧೀಜಿಯವರು. ಓಕೆ, ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಕಾಂಗ್ರೆಸ್ ಅಧಿವೇಶನ ಯಾವಾಗಿಂದ್ರಿ? 1924. ಎಲ್ಲಿ ನಡೆದತ್ರದು? ನಮ್ಮ ಬೆಳಗಾವಿಯಲ್ಲಿ ನಡೆದ. ಬೆಳಗಾವಿ. ಓಕೆ, ನೆಕ್ಸ್ಟ್ ಕ್ವಶನ್. 50 60 70 80ರ ಸರಾಸರಿ ಇವುಗಳನ್ನೆಲ್ಲ ಕೂಡಿಸ್ರಿ. 260 / 4 ಅಂತಂದ್ರೆ 4 1 4 6 24 4 5 20 65. ಓಕೆ, ನೆಕ್ಸ್ಟ್ ಒಂದು ವಸ್ತುವನ್ನು 20ರಷ್ಟು ಹೆಚ್ಚಿಸಿ 10% ಕಡಿಮೆ ಮಾಡಿ. 20ರಷ್ಟು ಹೆಚ್ಚು ಮಾಡ್ತಾರೆ, 10ರಷ್ಟು ಕಡಿಮೆ 20ರಷ್ಟು ಕಡಿಮೆ ಮಾಡಿ 10ರಷ್ಟು ಹೆಚ್ಚಿಸಿ 880ಕ್ಕೆ ಮಾರ್ತಾರೆ. ನೋಡಿರಿ ಇಕ್ವೇಷನ್. ಒಂದು ವಸ್ತು ಅದನ್ನು ಏನು ಮಾಡ್ತಾರೆ? ಫಸ್ಟಿಗೆ 20% ಕಡಿಮೆ ಅಂದರೆ 80 ಮಾಡ್ತಾರೆ. ಓಕೆ, ಆಮೇಲೆ 10% ಹೆಚ್ಚು ಮಾಡ್ತಾರೆ. ಆಮೇಲೆ ಎಷ್ಟಕ್ಕೆ ಮಾರ್ತಾರೆ? 880ಕ್ಕೆ ಮಾರ್ತಾರೆ. ಓಕೆ, ಈಗ ಅವರು ಈ ಮೂಲ ಬೆಲೆ MRP ಇದನ್ನು ಕಂಡುಹಿಡಿಯೋಣ ನೋಡಿರಿ. 1 2 1 2. ಓಕೆ, ಸಾರಿ ಒಂದು ಎಕ್ಸ್ಟ್ರಾ ಹೋಯ್ತಲ್ಲ, ಇರಲಿ, ಇದೊಂದು ಹೋಯ್ತು.
ಡನ್. ಈಗ ಏನು ಉಳಿತು ನೋಡ್ರಿ, ಇದು 11 ಇಂಟು 8 ಇಲ್ಲಿ ನೋಡ್ರಿ ಎಕ್ಸ್ ಇಂಟು 88 ಹೌದಾ, ಡಿವೈಡೆಡ್ ಬೈ 100 ಈಕ್ವಲ್ ಟು ಅದ ರೀ ಈಕ್ವಲ್ ಟು 880. ಈಗ ಫಾರ್ ಸಿಂಪಲ್ ನೋಡ್ರಿ 88 ಒಂದ್ಲೆ 88 ಹತ್ತಲೆ ಇದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ರೀ, ಎಕ್ಸ್ ಈಕ್ವಲ್ ಟು 100 ಇಂಟು 10 ಅಂತಂದ್ರೆ ಎಷ್ಟು ಆಯ್ತು ರೀ, 1000 ರೂಪಾಯಿ ಐತೆ ನೋಡ್ರಿ. ಮೂಲ ಬೆಲೆ ಅದರ MRP ಎಷ್ಟೈತೆ ರೀ, 1000 ರೂಪಾಯಿ ಇತ್ತಂತ. ಅದನ್ನು 20% ಕಡಿಮೆ ಮಾಡಿ 10% ಹೆಚ್ಚು ಮಾಡಿದಾಗ 880ಕ್ಕೆ ಮಾರ್ಯಾರ. ಓಕೆ, ನೆಕ್ಸ್ಟ್ ಯಮುನಾ ನದಿಯ ಉಗಮ ಸ್ಥಳ ಎಲ್ಲಿ ಬರುತ್ತೆ ರೀ? ಯಮುನಾ ನದಿಯ ಉಗಮ ಸ್ಥಳ ಯಾವುದು? ಯಮುನೋತ್ರಿ. ಯಾವುದು? ಯಮುನೋತ್ರಿ. ಓಕೆ, ನೆಕ್ಸ್ಟು 16 ಡಿವೈಡೆಡ್ ಬೈ 32 ಪರ್ಸೆಂಟೇಜ್ ಒಳಗೆ ಮಾಡಂದಾರ ನೋಡ್ರಿ. 16 ಒಂದ್ಲೆ 16 ಎರಡ್ಲೆ 2 ಒಂದ್ಲೆ 2 50 ಅಂದ್ರೆ ಎಷ್ಟಾಯ್ತು ರೀ, 50%. ಓಕೆ, ನೆಕ್ಸ್ಟು ನರ್ಮದಾ ನದಿಯ ಉಗಮ ಸ್ಥಳ ಯಾವುದು? ಅಮರಕಂಟಕ್. ಓಕೆ, ಎಲ್ಲಿ ಬರುತ್ತೆ ಇದು? ಅಮರಕಂಟಕ್ ಎಲ್ಲಿ ಬರುತ್ತೆ ಇದು? MP, ಮಧ್ಯಪ್ರದೇಶ್. ಓಕೆ, ನೆಕ್ಸ್ಟು 1857 ಎಲ್ಲಿ ಆರಂಭವಾಯಿತು ಫಸ್ಟು ಅಂದರೆ ಎಲ್ಲಿ ಆಗುತ್ತೆ ರೀ? ಮೀರತ್ ಒಳಗಾಯಿತು. ಎಷ್ಟರಾಗಾಯಿತು ಇಸ್ವಿಯನ್ನು ಕಮೆಂಟ್ ಮಾಡಿ, ಎಷ್ಟರಾಗಾಯಿತು? ಓಕೆ, 56ನೇ ಹುಲಿ ಸಂರಕ್ಷಣಾ ಸ್ಥಾನ ಯಾವುದು? ತಾಣ ಗುರು ಘಾಸಿದಾಸ್. ಗುರು ಘಾಸಿದಾಸ್ ಎಲ್ಲಿ ಬರುತ್ತೆ ರೀ ಇದು? ಛತ್ತೀಸ್ಗಢ. ಎಲ್ಲಿ ಬರುತ್ತೆ? ಛತ್ತೀಸ್ಗಢ. ಓಕೆ, ಇಂಥವೆಲ್ಲ ನೀವು ನೆನ್ಪಿಟ್ಕೋಬೇಕು. ಈಗಿಂದ ರೀಸೆಂಟಾಗಿ ಏನೇನಲ್ಲ ಅವನ್ನೆಲ್ಲ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟು ಅಸಲು ಬೆಲೆ 10,000 ರೂಪಾಯಿ ಆದರೆ ರೇಟ್ ಆಫ್ ಇಂಟ್ರೆಸ್ಟ್ 8 ಆದ್ರೆ ಟೈಮ್ ಎಷ್ಟದ? 1 ಅದ. ಹಂಗಾದ್ರೆ ಮೊತ್ತ ಕೇಳ್ಯಾರ. ಫಸ್ಟಿಗೆ ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದ್ರಿ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 10,000 ಇಂಟು 8 ಇಂಟು 1 ಡಿವೈಡೆಡ್ ಬೈ 100. ಈಗ ಇದೊಂದು 0 ಇದೊಂದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು? 800 ಆಯ್ತು. ಈಗ ಮೊತ್ತ ಅಂತಂದಾಗ ಅಸಲು ಎಷ್ಟದ ರೀ? 10,000 ಪ್ಲಸ್ ಬಡ್ಡಿ ಎರಡು ಕೂಡಿಸ್ಬೇಕು ಅಂದರೆ ಎಷ್ಟಾಗತ್ತೆ ರೀ? 10,800 ಟೋಟಲ್ ಮೊತ್ತ. ಓಕೆ, ಡನ್ನ. ಓಕೆ, 13 ಮತ್ತು 15ರ ಎಷ್ಟು ಬರುತ್ತೆ ರೀ? 1 ಬರುತ್ತೆ. ನೆಕ್ಸ್ಟು ನೋಡಿರಿ ಬರೀತೀನಿ. √36 ಪ್ಲಸ್ √64 ಡಿವೈಡೆಡ್ ಬೈ √25 ಪ್ಲಸ್ √25. ಓಕೆ, ಈಗ ಇವುಗಳನ್ನ ಸಿಂಪಲ್ ಮಾಡೋಣ. ಏನು ಬರುತ್ತೆ? 6 64 ಅಂದರೆ 8ರದು, ಆಮೇಲೆ 5 ಪ್ಲಸ್ 5 ಅಂದರೆ ಎಷ್ಟಾಯಿತು? 6 8 ಎಷ್ಟಾಯಿತು? 14 ಡಿವೈಡೆಡ್ ಬೈ 10 ಅಂತಂದಾಗ 1.4 ಎಷ್ಟು ಬರುತ್ತೆ ರೀ? 1.4. ಡನ್. ಓಕೆ, ನೆಕ್ಸ್ಟ್ 11 ಮತ್ತು 13ರ LCM ಎರಡು ಒಂದ ಮಗ್ಗೆ ಹೋಗೋದಿಲ್ಲ, ಇಂಟು ಮಾಡಿಬಿಡ್ರಿ. 11 ಇಂಟು 13 ಎಷ್ಟು ಬರುತ್ತೆ ರೀ? 143. ಓಕೆ, ನೆಕ್ಸ್ಟ್ ಕ್ವಶನ್. ತ್ರಿಜ್ಯ 39 ಸೆಂಟಿಮೀಟರ್ ಆದರೆ ವ್ಯಾಸ ಎಷ್ಟು? ನೋಡಿರಿ, ತ್ರಿಜ್ಯ R ಎಷ್ಟು ಕೊಟ್ಟಾರ? 39 ಕೊಟ್ಟಾರ. ಅವರು ಇದನ್ನು ಕಂಡುಹಿಡಿದಾರೆ. ಏನು ರೀ? ವ್ಯಾಸ ಅಂದ್ರೆ 2R ಅಂದ್ರೆ 2 ಇಂಟು 39 ಡಬಲ್ ಇರುತ್ತೆ. ಎಷ್ಟಾಗುತ್ತೆ ರೀ? 60 78 ಆಯ್ತಾ? 78 ಸೆಂಟಿಮೀಟರ್ಸ್. ಓಕೆ, ಹೆಂಗೆ ಕ್ವಶನ್ ಕೇಳ್ಯಾರ ನೋಡಿ. ನೆಕ್ಸ್ಟು A ಇದ್ದವರು ಆಮೇಲೆ B ಇಬ್ಬರು ಜನ ಅದಾರ. ಒಬ್ಬ 5 ದಿನ ಕೆಲಸ ಮಾಡ್ತಾನೆ, ಒಬ್ಬ 4 ದಿನ ಮಾಡ್ತಾನೆ. ಇಬ್ಬರು ಸೇರಿ ಎಷ್ಟು ದಿನದಾಗ ಮಾಡ್ತಾರೆ? ಈಗ ಇದ್ರದ್ದು LCM ಎಷ್ಟಾಯ್ತು ರೀ? 5 ಮತ್ತು 4ರದು 20 ಆಯಿತು. ಅಂದರೆ ಎಷ್ಟಾಯಿತು? ಇದು 4 5 ಅಂದರೆ ಟೋಟಲ್ 9 ಪಾರ್ಟ್ ಆಯಿತು. ಈಗ A ಪ್ಲಸ್ B ಅಂತಂದಾಗ ನಾವು ಟೋಟಲ್ LCM ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ಸ್ ಎಷ್ಟಾಯಿತು? 9 ಅಂತಂದಾಗ ಎಷ್ಟಾಯ್ತು ರೀ? 9 2 18 ಅಂದ್ರೆ 2:2/9. ಇಷ್ಟು ದಿನಗಳಲ್ಲಿ ಅವರಿಬ್ಬರು ಕೂಡಿ ಕೆಲಸ ಮಾಡಿದ್ರೆ ಅಷ್ಟು ದಿನದೊಳಗೆ ಮುಗಿಸ್ತಾರ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಇದನ್ನೊಂದು ಮುಗಿಸಿದ್ರೆ ನೆಕ್ಸ್ಟ್ ಶಿಫ್ಟಲ್ಲಿ ನೋಡೋಣ ಮತ್ತೆ. ಓಕೆ, ನೋಡಿರಿ 5 ಸಂಖ್ಯೆಗಳ ಸರಾಸರಿ 35 ಎಷ್ಟಾಗತ್ತೆ ರೀ? 5 ಸಂಖ್ಯೆಗಳ ಸರಾಸರಿ 35 175. ಆದ್ರೆ 4 ಸಂಖ್ಯೆಗಳ ಮೊತ್ತ ಆಲ್ರೆಡಿ ಕೊಟ್ಟಾರ. ಎಷ್ಟು ಕೊಟ್ಟಾರಿ?
99. 5ನೇ ಸಂಖ್ಯೆ ಅಂದರೆ ಈ ಥರ 99 ಮೈನಸ್ ಮಾಡಿಬಿಡ್ರಿ, ನಮಗೆ ಸಿಗುತ್ತೆ ಎಷ್ಟು? ಒಂದು 76. ಎಷ್ಟು? 5ನೇ ಸಂಖ್ಯೆ ಯಾವುದು ರೀ? 76. ಈ ರೀತಿಯ ಪ್ರಶ್ನೆಗಳು ನಿಮ್ಮ 2ನೇ ಶಿಫ್ಟಿಗೆ ಹಾಗೂ ಮೊದಲನೇ ಶಿಫ್ಟಲ್ಲಿ ಬಂದಂಥ ಯಾವ ಉಳಿದಿದ್ದು ಅವನು ಫಸ್ಟಿಗೆ ಹೇಳಿದ್ನಿ. ಇವು 2ನೇ ಶಿಫ್ಟಲ್ಲಿ ನಿಮ್ಮ ಟ್ರೇಡ್ಮೆಂಟ್ ಹಾಗೂ ಟೆಕ್ನಿಕಲ್ಗೆ ಬಂದಂಥ ಪ್ರಶ್ನೆಗಳಾಗ್ಯಾವ. ಇನ್ನೂ ಏನಾದರೂ ಉಳಿದಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಂಡು ನೆಕ್ಸ್ಟ್ ಶಿಫ್ಟನ್ನು ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.